ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಗೆಳೆಯರೇ, ಲೈಫ್ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ನನ್ನ ಹೆಸರು ರೋಹಿಣಿ. ನನಗೆ ಕಲ್ಯಾಣವಾಗಿದೆ. ಆದ್ರೆ ಒಂದು ಪೀಳಿ ಕೂಡ ಇಲ್ಲ. ನಮ್ಮ ತಂದೆ ತಾಯಿಗೆ 5 ಜನ ಮಕ್ಕಳು, ಅದರಲ್ಲಿ ನಾನೇ ಕೊನೆಯ ಮಗಳು. ಹೀಗಾಗಿ ಮನೆಯಲ್ಲಿ ನಮ್ಮ ಅಣ್ಣ ಅಕ್ಕರ ಮದುವೆ ಆಗುವಷ್ಟರಲ್ಲಿ ನನಗೆ ಸ್ವಲ್ಪ ವಯಸ್ಸೂ ಆಗಿತ್ತು. ನನ್ನ ಕರಿಮಣಿ ಮಾಲೀಕ ಸರ್ಕಾರಿ ನೌಕರ, ನೋಡೋಕ್ಕೆ ಪರವಾಗಿಲ್ಲ. ಆದ್ರೆ ಅದೊಂದು ದಿನ ನನ್ನ ಜೀವನದಲ್ಲಿ ನಡೆಯಬಾರದ ಘಟನೆಯೊಂದು ನಡೆದೇ ಹೋಯ್ತು. ಅದನ್ನು ನಿಮ್ಮ ಮುಂದೆ ಹೇಳುತ್ತೇನೆ. ಜೀವನ ಯಾವಾಗ ಯಾವ ತಿರುವು ಪಡೆದುಕೊಳ್ಳುತ್ತೆ ಹೇಳೋಕೆ ಆಗದು. ಅದರಂತೆ ನನ್ನ ಕಲ್ಯಾಣದ ಬಳಿಕ ಗಂಡನ ಮನೆಗೆ ಜೀವನ ಮಾಡೋಕ್ಕೆ ಹೊರಟೆ. ಆದ್ರೆ ನಮ್ಮ ಪತಿಗೆ ಸರ್ಕಾರಿ ಕ್ವಾರ್ಟರ್ಸ್ನಲ್ಲಿ ಒಂದು ಮನೆ ಕೊಟ್ಟಿದ್ರು. ಅದು ಸಿಂಗಲ್ ಬೆಡ್ ರೂಮ್ ಮನೆ. ಅಷ್ಟೇನೂ ಚೆನ್ನಾಗಿ ಇರಲಿಲ್ಲ, ಆದರೂ ಇರೋದ್ರಲ್ಲಿ ಅಡ್ಡಿ ಇರಲಿಲ್ಲ. ಅಲ್ಲಿ ನಾನು ಕರಿಮಣಿ ಮಾಲೀಕ ಮಾತ್ರ ಇಬ್ಬರೇ ಇರೋದು. ಅಲ್ಲಿ ಹೊಂದಾಣಿಕೆ ಮಾಡಿಕೊಂಡು ದಿನ ಕಳೆದೆ. ಮೊದಲೇ ಪತಿ ಸರ್ಕಾರಿ ನೌಕರ, ಅದು ಇದು ಕೆಲಸ ಅಂತ ಯಾವಾಗಲೂ ಬ್ಯುಜಿ ಇರುತ್ತಾ ಇದ್ದ. ರಾತ್ರಿ ರೂಮ್ಗೆ ಬಂದಾಗ ಮಾತ್ರ ಬಹಳ ಶೋರ ಆಗತ್ತಾ ಇದ್ರು. ನಂಗೆ ಹೊರಗಡೆ ಸುತ್ತಬೇಕು, ಖುಷಿಯಿಂದ ಇರಬೇಕು ಅಂತ ಆಸೆ. ಆದ್ರೆ ಪತಿ ಮಾತ್ರ ರಾತ್ರಿ ನೇರವಾಗಿ ಕೆಲಸ ಮಾಡತ್ತಾ ಇದ್ರು. ಆಮೇಲೆ ಸುಸ್ತಾಗಿ ನಿದ್ರೆಗೆ ಜಾರತ್ತಾ ಇದ್ರು. ಆದರೆ ನಂಗೆ ಮನೆಯಲ್ಲಿ ಬೋರ್ ಆದಾಗ ಪಕ್ಕದ ಮನೆಯ ಆಂಟಿ ಜೊತೆಗೆ ಮಾತಾಡತ್ತಾ ಇದ್ದೆ. ಅವರ ಹತ್ತಿರ ನನ್ನ ಕಷ್ಟ ಸುಖ ಹೇಳಿಕೊಳ್ಳತ್ತಾ ಇದ್ದೆ. ಅವರ ಗಂಡ ಉನ್ನತ ಅಧಿಕಾರಿಯಾಗಿದ್ರು. ಹಾಗಾಗಿ ಅವರಿಗೆ 2 ಬೆಡ್ ರೂಮ್ ಮನೆ ಕೊಟ್ಟಿದ್ರು. ಅವರ ಮಕ್ಕಳು ಕಂಪನಿಯಲ್ಲಿ ಕೆಲಸಕ್ಕೆ ಹೋಗತ್ತಾ ಇದ್ರು. ಹೀಗಾಗಿ ಬೇರೆ ಬೇರೆ ಆಗಿದ್ರು. ಕ್ವಾರ್ಟರ್ಸ್ನಲ್ಲಿ ಆಂಟಿ ಮತ್ತೆ ಅಂಕಲ್ ಮಾತ್ರ ಇದ್ರು. ಅವರು ಚೆನ್ನಾಗಿ ಜೀವನ ಮಾಡತ್ತಾ ಇದ್ರು. ದಿನ ಕಳೆದಂತೆ ನನ್ನ ಪತಿ ಯಾವುದೋ ಕೆಲಸಕ್ಕೆ ಲಂಚ ಪಡೆದು ಸಸ್ಪೆಂಡ್ ಆದ್ರು. ತನಿಖೆ ನಡೆಯುತ್ತಿತ್ತು. ಹೀಗಾಗಿ ನಮ್ಮ ಗಂಡನ ವರಮಾನ ನಿಂತು ಹೋಗಿ ಜೀವನ ನಡೆಸೋದು ಕಷ್ಟ ಆಗಿತ್ತು. ಮನೆಗೆ ಏನಾದರೂ ಸಾಮಾನು ಬೇಕಾದ್ರೆ ಆಂಟಿ ಕಡೆಗೆ ಕೇಳಿ ಪಡೆಯುತ್ತಿದ್ದೆ. ಅಲ್ಲದೆ ಅವಾಗ ಹಣ ಕೂಡ ಇಸ್ಕೊಂಡಿದ್ದೆ. ಹಾಗೆ ಒಂದು ದಿನ ಹಣ ಕೇಳಿದೆ. ಅವರು ಬೆಳಿಗ್ಗೆ ಕೇಳಬಾರದ, ನಾನು ಇವಾಗ ಮಗನ ಮನೆಗೆ ಹೋಗುತ್ತಾ ಇದ್ದೇನೆ, ಅಂಕಲ್ಗೆ ಹೇಳಿ ಹೋಗುತ್ತೇನೆ, ಅವರ ಕಡೆಗೆ ಇಸ್ಕೋ ಅಂದ್ರು. ಅಲ್ಲಿಂದ ನಾನು ಮನೆಗೆ ಬಂದೆ. ಸಂಜೆ ಮನೆಗೆ ಪತಿರಾಯ ಬಂದಿರಲಿಲ್ಲ. ಅಷ್ಟರಲ್ಲಿ ಬೆಲ್ ಆಯ್ತು. ಯಾರು ಅಂತ ಬಾಗಿಲು ತೆರೆದರೆ ಅಂಕಲ್ ಬಂದು ನಿಂತಿದ್ದರು. ನಾನು ಅವರನ್ನು ನೋಡಿ ಬನ್ನಿ ಅಂಕಲ್ ಒಳಗಡೆ ಅಂತ ಕರೆದೆ. ಅವರು ಇಲ್ಲಮ್ಮ, ಜಿಮ್ಗೆ ಹೋಗಿ ಇವಾಗ ಬಂದಿದ್ದೇನೆ, ಸ್ನಾನ ಮಾಡಬೇಕು, ನೀನು ಹಣ ಕೇಳಿದ್ದೆ ಅಂತೆ, ಅದಕ್ಕೆ ತಗೋ ಹಣ ಅಂತ ಕೊಡೋಕ್ಕೆ ಬಂದ್ರು. ನಾನು ಅಯ್ಯೋ ನೀವು ಯಾಕೆ ಬರೋಕ್ಕೆ ಹೋದ್ರಿ, ನಾನೇ ಬರತ್ತಾ ಇದ್ದೆ ಅಂದೆ ಪೂರ್ಣವಿರಾಮ. ಅವರು ಪರವಾಗಿಲ್ಲ ಅಂತ ಹೇಳತ್ತಾ ಹಣ ಕೊಟ್ಟು ಹೋದ್ರು. ನಾನು ನೇರವಾಗಿ ಅಡುಗೆ ಮನೆಗೆ ಬಂದೆ ಪೂರ್ಣವಿರಾಮ. ಎದೆ ಬಡಿತ ಜೋರಾಗಿತ್ತು. ಸಮಾಧಾನ ಇರಲಿಲ್ಲ. ಭಯ ಆಗತ್ತಾ ಇತ್ತು. ಯಾಕೆಂದರೆ ಅಂಕಲ್ ಹಣ ಕೊಡುವಾಗ ಕೈ ತಾಗಿಸಿ ಕಣ್ಣಿನಿಂದ ಸಣ್ಣೆ ಮಾಡಿ ಹೋಗಿದ್ರು. ಅದು ನಂಗೆ ಇಷ್ಟ ಆಗಲಿಲ್ಲ. ದಿನ ಕಳೆದಂತೆ ಆಮೇಲೆ ಆ ಘಟನೆಯನ್ನು ಮರೆತುಬಿಟ್ಟೆ. ಆಂಟಿ ಮಗನ ಮನೆಯಿಂದ ಮರಳಿ ಬಂದಿದ್ರು. ನಮ್ಮ ಮನೆಗೆ ಬಂದು ಏನೋ ಆಫೀಸ್ ವಿಷಯ ಅಂತೆ, ನಿಮ್ಮ ಗಂಡನ ಜೊತೆಗೆ ಅಂಕಲ್ ಮಾತಾಡಬೇಕಂತೆ. ಅವರು ಇದ್ದಾರಾ ಅಂದ್ರು. ನಾನು ಅವರು ಹೊರಗಡೆ ಹೋಗಿದ್ದಾರೆ ಅಂದೆ. ಅದಕ್ಕೆ ಆಂಟಿ ಹಾಗಿದ್ರೆ ಅದೇನು ವಿಷಯ ಅಂತ ನೀನೇ ಹೇಳಬಾ ಅಂತ ನಂಗೆ ಕರೆದ್ರು. ಆಮೇಲೆ ಅವರ ಜೊತೆ ಹೋದೆ. ಅಲ್ಲಿ ಅಂಕಲ್ ಕಾಣಲಿಲ್ಲ. ಹಾಗಾಗಿ ಆಂಟಿ ಅಂಕಲ್ ಸ್ಟಡಿ ರೂಮ್ನಲ್ಲಿ ಇದ್ದಾರೆ, ಮೇಲೆ ಹೋಗು ಅಂದ್ರು. ನಾನು ಸರಿ ಅಂತ ಹೋದೆ. ಅಲ್ಲಿ ಅಂಕಲ್ ಕಂಪ್ಯೂಟರ್ ಮುಂದೆ ಕುಂತು ಏನೋ ಮಾಡತ್ತಾ ಇದ್ರು. ಅಷ್ಟರಲ್ಲಿ ನಾನು ಒಳಗಡೆ ಹೋದೆ. ಹೇಳಿ ಅಂಕಲ್ ಅಂದೆ. ಅವರು ತಡಬಡಿಸುತ್ತಾ ಸರಿ ಬಂದೆ, ತಡಿ ಫೈಲ್ ತರತ್ತೇನೆ ಅಂತ ಎದ್ದು ಹೋದ್ರು. ಆಮೇಲೆ ಹಾಗೆ ರೂಮ್ ನೋಡತ್ತಾ ಇದ್ದೆ. ಪುಸ್ತಕಗಳನ್ನು ಹೊಂದಿಸಿ ನೀಟಾಗಿ ಇಟ್ಟಿದ್ದರು. ಆಮೇಲೆ ಕಂಪ್ಯೂಟರ್ ನೋಡಿದೆ. ಅದರಲ್ಲಿ ಯಾವುದೋ ವಿಡಿಯೋ ಓಡತ್ತಾ ಇತ್ತು. ನಾನು ಹತ್ತಿರ ಹೋಗಿ ನೋಡಿದೆ. ಅದರಲ್ಲಿ ಆ ಸೀನ್ ಹೋಗತ್ತಾ ಇತ್ತು. ನಾನು ನನ್ನ ಅರಿವು ಇಲ್ಲದೆ ಅದನ್ನೇ ನೋಡತ್ತಾ ಕುಂತೆ. ಅಷ್ಟರಲ್ಲಿ ಅಂಕಲ್ ಬಂದು ನನ್ನ ಭುಜದ ಮೇಲೆ ಕೈಯಿಟ್ಟರು. ಆಗಲೇ ನಂಗೆ ಅರಿವು ಬಂತು. ನಾನು ಸೋರೆ ಅಂತ ನಾಚಿಕೆಯಿಂದ ಸಡನ್ ಆಗಿ ಅಲ್ಲಿಂದ ಎದ್ದೆ. ಅಂಕಲ್ ಇದೆಲ್ಲ ಕಾಮನ್ ಬಿಡು ಅಂದ್ರು. ನಾನು ತಲೆ ಮೇಲೆ ಎತ್ತಲೇ ಇಲ್ಲ. ಅಲ್ಲಿಂದ ಹೊರಗಡೆ ಹೋಗೋಕ್ಕೆ ಪ್ರಯತ್ನ ಮಾಡಿದೆ. ಅಷ್ಟರಲ್ಲಿ ಅಂಕಲ್ ನನ್ನ ಕೈ ಹಿಡಿದು ವಿಡಿಯೋ ಚೆನ್ನಾಗಿತ್ತಾ ಅಂದ್ರು. ನಾನು ಸುಮ್ಮನೆ ಇದ್ದೆ. ಅವರು ಕೈಬಿಡಬೇಕು ಅಂದ್ರೆ ಉತ್ತರ ಕೊಡಬೇಕು ಅಂದ್ರು. ನಾನು ಶಾಕ್ ಆಗಿದ್ದೆ. ಅದರಲ್ಲಿ ನಾಚಿಕೆಯಿಂದ ಚೆನ್ನಾಗಿತ್ತು ಅಂದೆ. ಅವರು ಸಡನ್ ಆಗಿ ಕೈ ಎಳೆದು ಬಿಟ್ಟರು. ನಾನು ಇದನ್ನು ಅಂತ ರೇಗಾಡಿದೆ. ಅಷ್ಟರಲ್ಲಿ ಅವರು ಕಿರುಚಬೇಡ, ಆಮೇಲೆ ನಾನೇ ಎಲ್ಲರಿಗೂ ಹೇಳತ್ತೇನೆ, ನೀನು ನನ್ನ ಜೊತೆಗೆ ಆ ಸಿನಿಮಾ ನೋಡಿದೆ ಅಂತ ಅಂದ್ರು. ನಂಗೆ ಭಯ ಆಯ್ತು. ಪ್ಲೀಸ್ ಅಂಕಲ್ ಬಿಟ್ಟು ಬಿಡಿ ಅಂದೆ. ಅವರು ಬಿಡತ್ತೇನೆ, ಆದ್ರೆ ನಂಗೆ ಸಹಾಯ ಮಾಡಬೇಕು ಅಂದ್ರು. ನಿನ್ನ ಗಂಡನ ಫೈಲ್ ಇಲ್ಲಿ ಇದೆ ನೋಡು, ಇದನ್ನು ನಮ್ಮ ಅಧಿಕಾರಿಗಳಿಗೆ ಹೇಳಿ ಸರಿ ಮಾಡಿಸಬಲ್ಲೆ ಅಂದ್ರು. ಅದಕ್ಕೆ ನೀನು ನಂಗೆ ಸಹಾಯ ಮಾಡಿಕೊಡಬೇಕು ಅಂದ್ರು. ಅಷ್ಟರಲ್ಲಿ ನಂಗೆ ಸಿಟ್ಟು ನೆತ್ತಿಗೆ ಏರಿತ್ತು. ಬಾಯಿಗೆ ಬಂದ ಹಾಗೆ ಬೈದೆ.
ಅವರು ನೀ ಸಹಾಯ ಮಾಡಲಿಲ್ಲ ಅಂದ್ರೆ ನಿನ್ನ ಮರ್ಯಾದೆ ಕಳಿತ್ತೇನಿ. ನಿನ್ನ ಗಂಡನಿಗೆ ಮತ್ತಷ್ಟು ಕಷ್ಟ ಕೊಡತ್ತೇನೆ ಅಂದ್ರು. ನಂಗೆ ದಿಕ್ಕು ತೋಚಲಿಲ್ಲ. ಏನ ಮಾಡಬೇಕು ಗೊತ್ತೂ ಆಗಲಿಲ್ಲ. ಅಷ್ಟರಲ್ಲಿ ಅವರು ಯೋಚನೆ ಮಾಡಿ ನಂಗೆ ಹೇಳು ಅಂದ್ರು. ನಾನು ಅಲ್ಲಿಂದ ನೇರವಾಗಿ ಮನೆಗೆ ಬಂದು ಬಿಟ್ಟೆ. ರಾತ್ರಿ ಊಟ ಸೇರದೆ ನಿದ್ರೆ ಬರಲಿಲ್ಲ. ಗಂಡ ಕೂಡ ತನಗೆ ಕೆಲಸ ಹೋಗಿದ್ದಕ್ಕೆ ಹೀಗೆ ಆಗಿದ್ದಾಳೆ ಅಂತ ಸಮಾಧಾನ ಮಾಡಿದ್ದರು. ಹೀಗೆ ಕೆಲವು ದಿನ ಕಳೆದವು. ಅಂಕಲ್ಗೆ ಏನೂ ಹೇಳಿದ್ದಿಲ್ಲ. ಒಂದು ದಿನ ಆಂಟಿ ಮನೆಯಿಂದ ಫೋನ್ ಬಂತು. ನಾನು ರಿಸೀವ್ ಮಾಡಿದಾಗ ಅಂಕಲ್ ಧ್ವನಿಯಾಗಿತ್ತು. ಅವರ ಧ್ವನಿ ಕೇಳುತ್ತಲೇ ಮೈ ನಡುಗೋಕ್ಕೆ ಶುರುವಾಯಿತು. ಬೇಗ ರೆಡಿಯಾಗಿ ಬಸ್ ಸ್ಟಾಪ್ ಕಡೆಗೆ ಬರೋಕ್ಕೆ ಹೇಳಿದ್ರು. ನಾನು ಏನೂ ಹೇಳಲೇ ಇಲ್ಲ. ಅಷ್ಟರಲ್ಲಿ ಫೋನ್ ಕಟ್ ಮಾಡಿದ್ರು. ಮೊದಲೇ ಭಯದಲ್ಲಿ ಇದ್ದ ನಾನು ರೆಡಿಯಾಗಿ ಓಡೋಡಿ ಹೋದೆ. ಅಷ್ಟರಲ್ಲಿ ಒಂದು ಕಾರು ಎದುರಿಗೆ ಬಂತು. ಅಂಕಲ್ ಕಾರ್ ಡೋರ್ ತೆಗೆದು ಬಾ ಬೇಗ ಅಂದ್ರು. ಅಲ್ಲಿ ಜನ ಇದ್ದ ಕಾರಣಕ್ಕೆ ಸುಮ್ಮನೆ ಕಾರು ಹತ್ತಿ ಕುಳಿತೆ. ಅಷ್ಟರಲ್ಲಿ ಕಾರ್ ಡ್ರೈವ್ ಮಾಡೋಕ್ಕೆ ಶುರು ಮಾಡಿದ್ರು. ನಾನು ಏನಿದು ಎಲ್ಲಿಗೆ ಕರಕೊಂಡು ಹೋಗುತ್ತಾ ಇದ್ದೀರಿ ಎಂದೆ. ಅಷ್ಟರಲ್ಲಿ ಅವರು ಬೆದರಿಸಿ ನಗತ್ತಾ ಇದ್ರು. ಆಮೇಲೆ ಯಾವುದೋ ಒಂದು ಬಂಗಾರದ ಅಂಗಡಿ ಮುಂದೆ ಕಾರು ನಿಲ್ಲಿಸಿ ಕರೆದುಕೊಂಡು ಹೋದ್ರು. ಅಲ್ಲಿ ಯಾರಿಗೂ ಗಿಫ್ಟ್ ಕೊಡೋಕ್ಕೆ ಇದೆ, ಒಂದು ಚೈನ್ ಸೆಲೆಕ್ಟ್ ಮಾಡೋಕ್ಕೆ ಹೇಳಿದ್ರು. ನಾನು ಸಮಾಧಾನ ಮಾಡಿಕೊಂಡು ಇಷ್ಟೇನಾ ಅಂತ ಸೆಲೆಕ್ಟ್ ಮಾಡಿದೆ. ಅದನ್ನು ಖರೀದಿ ಮಾಡಿ ವಾಪಸ್ ಕಾರು ಹತ್ತಿದ್ದೆ. ಅವರು ಮನೆ ಕಡೆಗೆ ಕಾರ ಓಡಿಸತ್ತಾ ಇದ್ರು. ಅಷ್ಟರಲ್ಲಿ ಯಾರಿಗೆ ಚೈನು ಅಂತ ಕೇಳಲ್ವಾ ಅಂದ್ರು. ನಾನು ನಿಮ್ಮ ಹೆಂಡ್ತಿಗೆ ನಾ ಅಂದೆ. ಅವರು ಚೈನ್ ನಿಂದೆ ಅಂದ್ರು. ನಂಗೆ ಶಾಕ್ ಆಯ್ತು. ನಂಗ ಅಂದೆ. ಅವರು ನಿಂಗೆ ಕಣಿ, ನೀನು ಅಂತ ಹೇಳು ರಾಣಿ, ಹಾಗೆ ನೋಡಿಕೊಳ್ಳತ್ತೇನೆ. ನಿನ್ನ ಗಂಡನಿಗೆ ಬಡ್ತಿ ಸಿಗೋ ಹಾಗೆ ಮಾಡತ್ತೇನೆ ಅಂದ್ರು. ಅದಕ್ಕೆ ನೀನು ಸ್ವಲ್ಪ ಸಮಯ ಕೊಡಬೇಕು ಅಷ್ಟೇ. ಆಮೇಲೆ ನೀನು ನಿನ್ನ ಗಂಡನ ಜೊತೆಗೆ ಖುಷಿಯಿಂದ ಇರಬಹುದು. ಇದನ್ನು ಯಾರಿಗೂ ಹೇಳೋದಿಲ್ಲ. ಲೈಫ್ ಎಂಜಾಯ್ ಮಾಡಬಹುದು ಅಂದ್ರು. ಅದಕ್ಕೆ ನೀನು ಏನು ನಿರ್ಧಾರ ಮಾಡತ್ತೀಯಾ ಮಾಡು ಅಂದ್ರು. ಯಾವತ್ತೂ ನೀ ಒಪ್ಪಿ ಬರತ್ತೀಯಾ ಅವತ್ತು ಚೈನ್ ಕೊಡತ್ತೇನೆ ಅಂದ್ರು. ನಾನು ಸುಮ್ಮನೆ ಕಾರಿಳಿದು ಮನೆಗೆ ಹೋದೆ. ಸಂಜೆ ಗಂಡ ನನ್ನ ಬಳಿ ಬಂದು ಕೆಲಸದ ವಿಷಯವನ್ನು ಅಂಕಲ್ ನಮ್ಮ ಸರ್ ಮಾತಾಡಿದ್ದಾರಂತೆ ಅಂದ್ರು. ನಂಗೆ ಸರ್ ಕರೆಸಿದ್ರು ಅಂತ ಖುಷಿಯಿಂದ ಹೇಳಿದ್ರು. ರಾತ್ರಿ ಊಟ ಮಾಡಿ ಯೋಚನೆ ಮಾಡತ್ತಾ ಇದ್ದೆ. ಒಂದು ಕಡೆಗೆ ಗಂಡನ ಮುಖದಲ್ಲಿ ಖುಷಿ ನೋಡಿ ನೆಮ್ಮದಿ ಬಂದಿತ್ತು. ಮತ್ತೊಂದು ಕಡೆಗೆ ನನ್ನ ಸುಖ ಜೀವನದ ಬಗ್ಗೆ ಯೋಚನೆ ಮಾಡತ್ತಾ ಇದ್ದೆ. ಗಂಡನಿಗೆ ಮೋಸ ಮಾಡಬೇಕಾ, ಇಲ್ಲ ಒಪ್ಪಿಕೊಂಡು ಎಲ್ಲವನ್ನೂ ಸರಿ ಮಾಡೋದಾ ಅಂತ. ರಾತ್ರಿ ನಿದ್ರೆ ಬರಲಿಲ್ಲ. ಒಪ್ಪಿದ್ರೆ ಮಿಸ್ ಕಾಲ್ ಕೊಡು ಅಂತ ಹೇಳಿದ್ರು. ಅದಕ್ಕೆ ಏನ ಮಾಡೋದು ಅಂತ ತುಂಬಾ ತಲೆನೋವು ಆಗಿತ್ತು. ಮರುದಿನ ಮನೆಯ ಕೆಲಸ ಮುಗಿಸಿದೆ. ಗಂಡ ಆಫೀಸ್ ಕಡೆಗೆ ಹೋಗಿ ಬರುತ್ತೇನೆ ಅಂತ ಹೋದ್ರು. ನಾನು ತಿಂಡಿ ತಿನ್ನುತ್ತಾ ಟಿವಿ ನೋಡತ್ತಾ ಇದ್ದೆ. ಅಷ್ಟರಲ್ಲಿ ಒಂದು ಯಾವುದೋ ನಂಬರಿಂದ ಮಿಸ್ ಕಾಲ್ ಬಂತು. ನಂಬರ್ ನೋಡಿ ಯಾರದ್ದು ಅಂತ ತಿಳಿಯಲಿಲ್ಲ. ಮತ್ತೆ ಫೋನ್ ಬಂತು. ಆಮೇಲೆ ನಾನೇ ಫೋನ್ ಮಾಡಿದೆ. ಅಷ್ಟರಲ್ಲಿ ಆ ಕಡೆಗೆ ಅಂಕಲ್ ಥ್ಯಾಂಕ್ಸ್, ಒಪ್ಪಿಕೊಂಡೆ ಅಲ್ಲ ಅಂತ ಕಟ್ ಮಾಡಿದ್ರು. ನಂಗೆ ಏನು ಮಾಡಬೇಕು ಗೊತ್ತೇ ಆಗಲಿಲ್ಲ. ತಿಂಡಿ ಅಲ್ಲಿಯೇ ಬಿಟ್ಟು ಕುಂತೆ. ಅಷ್ಟರಲ್ಲಿ ಗಂಡ ಬಂದು ಊಟ ಕೇಳಿದ್ರು. ನಾನು ಅಡುಗೆ ಮಾಡಿ ಊಟ ಕೊಟ್ಟೆ. ಅವರು ಊಟ ಮಾಡಿ ಬರೋದು ಲೇಟಾಗುತ್ತೆ, ಕೆಲಸ ಇದೆ ಅಂತ ಹೊರತು ಹೋದ್ರು. ಅಷ್ಟೊತ್ತಿಗೆ ಒಂದು ನಿರ್ಧಾರ ಮಾಡಿದ್ದೆ. ಆಮೇಲೆ ಬಿಸಿ ನೀರು ಕಾಯಿಸಿ ತಲೆಮೇಲೆ ನೀರು ಹೊಯ್ದುಕೊಂಡು ಬೇಡವಾದ ಕೂದಲು ತೆಗೆದು ರೆಡಿಯಾಗಿ ಮನೆಗೆ ಬೀಗ ಹಾಕಿ ಆಂಟಿ ಮನೆಗೆ ಹೋದೆ. ಬೆಲ್ ಮಾಡಿದೆ. ಅಷ್ಟರಲ್ಲಿ ಮನೆಯಲ್ಲಿ ಆಂಟಿ ಮಗನ ಮನೆಗೆ ಹೋಗಿದ್ರು. ಮನೆಯಲ್ಲಿ ಅಂಕಲ್ ಇದ್ರು. ಒಳಗಡೆ ಹೋಗುತ್ತಿದ್ದಂತೆ ನನ್ನ ಸೂಚನೆ ಗೊತ್ತಾಗಿ ನನ್ನಿಂದ ಸಹಾಯ ಪಡೆದುಕೊಂಡ್ರು. ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ. ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.